ಎರಡು ಕಡೆ ಹೋಯ್ತದೆ ಇದು ಇರುಕೋ ಇಲ್ಲಿ ನಮಸ್ಕಾರ ವೀಕ್ಷಕರೇ, ಭಾವಸಿಂಚನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಸ್ವಾಗತ. ನನ್ನ SLC ರಿಸಲ್ಟ್ನಲ್ಲಿ ಏನು ಒಂದು ಹಳ್ಳಿ ಪ್ರತಿಭೆ, ಗ್ರಾಮೀಣ ಪ್ರತಿಭೆ, ರಾಯಗುಂಡನಹಳ್ಳಿ ಅಂತ ಒಂದು ಗ್ರಾಮ, ಆ ಗ್ರಾಮೀಣ ಪ್ರತಿಭೆ ಜ್ಞಾನಭಾರತಿ ಶಾಲೆಗೆ 625ಕ್ಕೆ 617 ಅಂಕ ತಗೊಂಡು ಶಾಲೆ ಟಾಪರ್ ಆಗಿದ್ದಾನೆ. ಅವ್ರ ಮನೆ ಹತ್ರ ಬಂದಿದ್ದೀವಿ. ಬನ್ನಿ ವೀಕ್ಷಕರೇ, ಆ ಹುಡುಗಂದು ಯಾವ ರೀತಿ ವಿದ್ಯಾಭ್ಯಾಸ ಇತ್ತು, ಮುಂದೆ ಏನು ಮಾಡ್ತಾನೆ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ. ವಿಕಾಸ್, ನೀನೇನಪ್ಪ ವಿಕಾಸ್? ಕಂಗ್ರ್ಯಾಚುಲೇಷನ್. ನೀನು ಜ್ಞಾನಭಾರತಿ ಶಾಲೆಗೆ ಟಾಪರ್ ಆಗಿದೆಯಾ? ಬಾರಪ್ಪ. ಬನ್ನಿ ವೀಕ್ಷಕರೇ, ನಾವೀಗ ವಿಕಾಸ್ ಯಾದವ್ ಹತ್ರ ಇದ್ದೀವಿ. ನಾವು ಭಾವಸಿಂಚನ ಯೂಟ್ಯೂಬ್ ಚಾನಲಿಂದ ಬಂದಿದ್ದೀವಪ್ಪ. ನೀನು ಶಾಲೆ ಟಾಪರ್ ಆಗಿದ್ಯಾ ಅಂತ ಗೊತ್ತಾಯಿತು, ಮಾಸ್ಟರ್ ಹೇಳಿದ್ರು. ಅದಕ್ಕೆ ನಿನ್ನ ಅಡ್ರೆಸ್ ತಗೊಂಡು ಫೋನ್ ನಂಬರ್ ತಗೊಂಡು ಇದು ಹುಡುಕೊಂಬಂದಿದ್ದೀವಿ. ಮತ್ತು ನಿನ್ನ ಎಕ್ಸಾಮ್ ಪ್ರಿಪ್ರೇಷನ್ ಯಾವ ರೀತಿ ಇತ್ತು? ನೀನು ಟಾಪರ್ ಬರ್ತೀನಿ ಅಂತ ಏನಾರು ನಿನಗೆ ನಿರೀಕ್ಷೆ ಇತ್ತು, ಕಾನ್ಫಿಡೆನ್ಸ್ ಇತ್ತು ತೆಗಿತೀನಿ ಅಂತ. ಆದರೆ ಒಂದು ಸ್ವಲ್ಪ ಮ್ಯಾಥ್ಸಲ್ಲಿ ಎಫೆಕ್ಟ್ ಆಯಿತು. 625 ತೆಗಿಬೋದಾಗಿತ್ತು. ಒಂದು ಸ್ವಲ್ಪ ಎಲ್ಲೋ ಹೋಗಿ 617 ಆಯಿತು. ಆದರೂ ಪರವಾಗಿಲ್ಲ, ಖುಷಿ ಆಯಿತು. ಅದರಿಂದ ಇದಕ್ಕೆ ವ್ಯಾಲ್ಯೂಯೇಷನ್ಗೆ ಹಾಕೋಣ ಅಂತ ಮ್ಯಾಥ್ಸ್ ಮಾಡಿದ್ದೀನಿ. ಸರ್ ಏನು ಹೇಳ್ತಾರೆ, ಸಜೆಷನ್ ಕೊಡ್ತಾರೆ, ಅದ್ರ ಮೇಲೆ ಮಾಡ್ತೀನಿ. ನೀನು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊತಿದ್ದೇನೆ ಎಕ್ಸಾಮ್ಗೆ? ಏನಿಲ್ಲ, ಟ್ಯೂಷನ್ ಇರ್ತಿತ್ತು. ಫಸ್ಟ್ ಡೇ ಇಂದನೂ ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಯ್ತು 10th ಅವತ್ತಿಂದನೂ 9 o'clock ಫಸ್ಟ್ ಇಂದನೂ 6 o'clock ಸ್ಟಾರ್ಟ್ ಮಾಡಿದ್ರು ಟ್ಯೂಷನ್ನ. ತಿರ್ಗಾ 1 hour ಬೆಳಗ್ಗೆ 9 ಗಂಟೆ ತನಕ 2 ಇರ್ತಿತ್ತು. ಸೈನ್ಸು ಮತ್ತು ಮ್ಯಾಥ್ಸ್ ಬೆಳಗ್ಗೆ ಮಾಡೋರು 1 hour. ತಿರ್ಗಾ ಸಾಯಂಕಾಲ ಸೋಷಲ್ಲು ಮಾಡೋರು. ನಾನು ಬಸ್ಸು ಫೆಸಿಲಿಟಿ ಇರಲಿಲ್ಲ, ನನಗೆ ಟ್ಯೂಷನ್ಗೆ ಹೋಗೋಕ್ಕೆ ಇದಾಗ್ತಿತ್ತು, ಬಸ್ ಸಿಗ್ತಾ ಇರಲಿಲ್ಲ. ನಾನು ಅಪ್ಪ ತಿರ್ಗಾ ಬೇಗ ಬಂದು ನನಗೋಸ್ಕರ ರಾತ್ರಿ ಹೊತ್ತು ಬಂದು ಅಪ್ ಆ್ಯಂಡ್ ಡೌನ್ ಮಾಡಿ ನನ್ನ 6 ಗಂಟೆಗೆ 7 ಗಂಟೆ ಅಷ್ಟು ಟ್ಯೂಷನಿಗೆ ಬಿಟ್ಟು ತಿರ್ಗಾ ಸಾಯಂಕಾಲ ಬರೋಕ್ಕೆ ನನಗೆ ಅಪ್ಪ ಅಲ್ಲಿಂದ ಬೇಗ ಬರೋಕ್ಕಾಗ್ತಿದೆ ಬೆಂಗಳೂರಿಂದ. ನಾನು ತಿರ್ಗಾ ಆಟೋ ಇಲ್ಲ ಅಂದರೆ ಜಾಣಗೆರೆಗೆ ಬಂದು 3 ಕಿಲೋಮೀಟ್ರ್ ನಡ್ಕೊಂಬಂದು ರಾತ್ರಿ ಹೊತ್ತು ಮನೆಗೆ ಒಂದೊಂದು ದಿವಸ ಆಟೋ ಬೇಗ ಸಿಕ್ಬಿಡ್ತಿತ್ತು, ಬಂದ್ಬಿಡ್ತಿದ್ದೆ. ಇವಾಗ ಟ್ಯೂಷನ್ನು ಬಿಡೋಕ್ಕಾಗ್ತಿರ್ಲಿಲ್ಲ, ಸಾಯಂಕಾಲದ ಹೊತ್ತು ಸ್ಪೆಷಲ್ ಕ್ಲಾಸ್ ಬಿಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಆಗಲಿ ಕಷ್ಟ ಅಂತ ಹೇಳಿ ನಾನು ರಾತ್ರಿ ಹೊತ್ತಾಗಲಿ ಪರವಾಗಿಲ್ಲ ಏನು ಅಂತ ಒಂದೊಂದು ದಿವಸ 7:30 8 ಗಂಟೆ ಹೋಗ್ತಿತ್ತು ಮನೆಗೆ ಬರೋದು. ಅಮ್ಮ ಕಾಯ್ತಾ ಇದ್ರು ನನಗೋಸ್ಕರ. ಅದು ಇಷ್ಟೆಲ್ಲ ಮಾಡಿ ಬಂದೆ. ಇಲ್ಲೇನು ಬಸ್ ಫೆಸಿಲಿಟೀಸ್ ಇಲ್ವಾ? ಇಲ್ಲಿ ಬಸ್ ಫೆಸಿಲಿಟಿ ಐತೆ, ಅದು 9:45 ಬರೋದು. ಅಷ್ಟೊತ್ತು ಟ್ಯೂಷನೇ ಮುಗ್ದು ಒಂದೇ ಬಸ್ಸು. ಬೆಳಗ್ಗೆ ಒಂದು ಟೈಮಿಂಗ್ಸ್ ಇರುತ್ತೆ, ಸಾಯಂಕಾಲ ಒಂದಷ್ಟೇ 4:45. ನನಗೆ ಬಸ್ಸೇ ಸಿಗ್ತಾ ಇದೆ. ನಮ್ಮ ಬಸ್ಸಲ್ಲೇ ಬಂದಿಲ್ಲ 1 ವರ್ಷ. ಬಸ್ ಜಾಣಗೆರೆಯಿಂದ ಇಲ್ಲಿ ನಡ್ಕೊಂಬರ್ತೀಯ? ಒಂದೊಂದು ದಿವಸ ನಡ್ಕೊಂಬರ್ತಿದ್ದೆ. ದಿನ ಸಿಗ್ತಾ ಇರ್ಲಿಲ್ಲ ಆಟೋ, ಒಂದೇ ಸಮನಾಗಿ ಇರ್ತಿರ್ಲಿಲ್ಲ. ಒಂದೊಂದು ದಿವಸ ಇದ್ರೆ ಯಾರು ಆಟೋನೇ ಇರ್ತಿರ್ಲಿಲ್ಲ. 3 ದಿವಸ ಬಂದರೆ 3 ದಿವಸ ನಡ್ಕೊಂಬರ್ಬೇಕಾಗಿತ್ತು. ಮತ್ತು ಇಂಥ ಪರಿಸ್ಥಿತಿಲಿ ನೀನು ಒಬ್ಬ ಶಾಲೆಗೆ ಟಾಪರ್ ಆಗಿದೆಯಾ? ಹ್ಞೂ ಸರ್. ನಿಮ್ಮ ತಂದೆ ಏನು ಕೆಲಸ ಮಾಡ್ತಾರೆ? ನಮ್ಮ ತಂದೆ ಇಂಟರ್ನೆಟ್ ಕಂಪ್ನಿಲಿ ಎಂಪ್ಲಾಯ್ ಆಗಿದ್ರೆ ಬೆಂಗಳೂರಿನಲ್ಲಿ. ಅವರು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾರಾ? ನನಗೋಸ್ಕರ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಿ ಬೆಳಗ್ಗೆ ಹೊತ್ತು ರಾತ್ರಿ ಹೊತ್ತು ಎಷ್ಟೊತ್ತಾರು ಪರವಾಗಿಲ್ಲ 11 ಗಂಟೆ ಆದರೂ ಬಂದು ತಿರ್ಗಾ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ನನ್ನ ಬಿಟ್ಟು ಕರ್ಕೊಂಡೋಗಿ ಮಾಡಿದ್ರು. ಅಮ್ಮ ಮನೆಯಲ್ಲಿ? ಅಮ್ಮ ಮೇಕೆ ಅವೇ ನಮ್ಮ 10 ಎಮ್ಮೆ ಇದೆ. ಹೊಲ ಚೆಲ್ತಾರೆ. ತೋಟ ಏನಿಲ್ಲ, ಹೊಲ ಚೆಲ್ತಾರೆ. ಮೇಕೆ ಅಮ್ಮ ಕಾಯಕ್ಕೆ ಹೋಗ್ತಾರೆ 1 ಗಂಟೆ ಮೇಲೆ. ದಿನ ನನಗೋಸ್ಕರ ಅಮ್ಮ ಕಷ್ಟಪಟ್ಟು ಬೆಳಗ್ಗೆ ನನಗೋಸ್ಕರ 5:30 ಎದ್ದು ಊಟ ಮಾಡಿ ತಿಂಡಿ ಮಾಡಿ ಮಧ್ಯಾಹ್ನಕ್ಕೂ ನಂಗೆ ಹಾಕಿ ಬಾಕ್ಸಿಗೆ ಅಪ್ಪಂಗೂ ಮಾಡಿಕೊಟ್ಟು ಕಷ್ಟ ಬಿದ್ದಿದ್ದಾರೆ ಅಮ್ಮ. ಅಪ್ಪ ಅಮ್ಮನ ಸಪೋರ್ಟಿಂದನೇ ಇದೆಲ್ಲ ಸಾಧ್ಯ ಆಗಿರೋದು ಸರ್. 10th ಟಾಪರ್ ಆಗಿದ್ಯಾ ಜ್ಞಾನಭಾರತಿ ಸ್ಕೂಲ್ಗೆ. ನಿಮ್ಮ ಮಾಸ್ಟ್ರು ಸಹಕಾರ ಯಾವ ರೀತಿ ಇತ್ತು? ಮತ್ತೆ ನಿನ್ನ ಫ್ಯೂಚರ್ ಪ್ಲ್ಯಾನ್ ಏನಪ್ಪ ನಿಂದು? ತುಂಬ ಸಪೋರ್ಟ್ ಮಾಡಿದ್ರು. ಟೀಚರ್ಸ್ ಎಲ್ಲ ನೀನು ತೆಗಿತೀಯ ಅಂತ ಹುಮ್ಮಸ್ ತುಂಬಿಸಿದ್ರು. ಅಂದರೆ ಅವರು ನನಗೆ ಎಂಕರೇಜ್ ಮಾಡೋದು, ತೆಗಿತೀಯ ಓದ್ತೀಯ ನೀನು ಮಾಡು ಅಂತ ಎಲ್ಲ ಫೆಸಿಲಿಟಿ ಮಾಡಿಕೊಟ್ರು.
ಹೇಳ್ಕೊಟ್ರು, ಹೆಂಗ್ ಬರಿಬೇಕು, ಏನು ಯಾವ ಥರ ಫೇಸ್ ಮಾಡ್ಬೇಕು ಎಕ್ಸಾಮ್ನ ಅಂತ KGP ಸರ್ ಹೇಳ್ಕೊಟ್ರು. ಎಲ್ಲ ಟೀಚರ್ಸ್ ಹೆಲ್ಪ್ ಮಾಡಿದ್ದಾರೆ. ಎಲ್ಲ ಸಬ್ಜೆಕ್ಟ್ ಅವರು ಏನೇ ಡೌಟ್ ಇದ್ರು ಎಷ್ಟೇ ಕೇಳಿದ್ರು ಡೌಟ್ನ ಬೇಜಾರು ಮಾಡ್ಕೊಳ್ತಾರೆ. ಎಷ್ಟೊಂದು ಸತಿ ಹೇಳ್ಕೊಟ್ಟಿದ್ದಾರೆ. ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಈಗ ಮುಂದೆ ಏನು ಮಾಡಬೇಕು ಅಂತ ಡಾಕ್ಟ್ರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. PCMB ತಗೋತೀನಿ. ಸೆಕೆಂಡ್ PU ಹೋಗಿ ಫಸ್ಟ್ PU PUC ತಗೊಂಡು PCMB ಮಾಡಿ ಡಾಕ್ಟ್ರು ಮಾಡಬೇಕು ಅಂತ ಇದ್ದೀನಿ. ನೀಟ್ ಕೋಚಿಂಗ್ ತಗೊಂಡು. ಸ್ಟಡಿ ಯಾವ ರೀತಿ ನಡೀತಾ ಇತ್ತು ಮನೆಯಲ್ಲಿ? ಮತ್ತೆ ನೀನು ಹೋಗಿ ಬರಲಿಕ್ಕೆ ತುಂಬ ಟೈಮ್ ತಗೊಳುತ್ತೆ. ಟೈಮ್ ಒಟ್ಟಿನಲ್ಲಿ ತುಂಬ ವೇಸ್ಟ್ ಆಗೋಯ್ತು. ಸಾಯಂಕಾಲದಲ್ಲಿ ಬರ್ಬೇಕಾದ್ರೆ 8 ಗಂಟೆ ಆಗೋಗ್ತಿತ್ತು. ನಾನು ತಿರ್ಗಾ ಬಂದು ನಾನು ಒಂದು ಅರ್ಧ ಗಂಟೆ ರೆಸ್ಟ್ ತಗೊಂಡು ಓದೋಷ್ಟಕ್ಕೆ ಆಗೋಗ್ತಿತ್ತು. ಆದರೂ ತಿರ್ಗಾ ಬೆಳಗ್ಗೆ ಹೊತ್ತು ಬೇಗ ಎದ್ದು ಹೆಂಗಿರು ಟ್ಯೂಷನ್ಗೆ ಹೋಗ್ಬೇಕಾಗಿತ್ತಲ್ಲ, 4 ಗಂಟೆಗೆ ಎದ್ದು ಮ್ಯಾಥ್ಸು ವರ್ಕ್ ಮಾಡಿ ಮಿಕ್ಕಿ ಸಬ್ಜೆಕ್ಟ್ಗಳನ್ನ ವರ್ಕ್ ಮಾಡಿಕೊಂಡು ಇವತ್ತು 2 ಮಾಡಿದ್ರೆ ನಾಳೆ ಬೇರೆ 2 ಮಾಡಿ ರಾತ್ರಿ ಬಂದರೂ ಪರವಾಗಿಲ್ಲ, 8 ಗಂಟೆ ಆದರೂ ಪರವಾಗಿಲ್ಲ ಅಂತೇಳಿ ಬೇಗ ಬಂದಿದ್ದ ದಿವಸ ಬೇಗ ಹೋಮ್ವರ್ಕ್ ಎಲ್ಲ ಮುಗಿಸಿ ಅಸೈನ್ಮೆಂಟ್ ಎಲ್ಲ ಮಾಡಿ 8 ಗಂಟೆಗೆ ಕುತ್ಕೊಂಡ್ರೆ 11 ಗಂಟೆ 10:30 ತನಕ ಮಾಡ್ತಿದ್ದೆ. ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತಿದ್ದೆ? 4 ಗಂಟೆ. 4 ಗಂಟೆ. ಇಲ್ಲಿ ಮನೆ ಎಷ್ಟು ಗಂಟೆ ಬಿಡ್ತಿದ್ದೆ? ಬೆಳಿಗ್ಗೆ 6 ಗಂಟೆ 6:15 ಆಗೋದು. ಅಮ್ಮ ತಿಂಡಿ ಮಾಡಿ ಎಲ್ಲ ಮಾಡೋಷ್ಟಕ್ಕೆ ಲೇಟ್ ಆಗೋದು. ಆದರೂ ಸರ್ರು ಎಷ್ಟೊಂದು ದಿನ ನಾನು ಒಂದೊಂದು 15 ಮಿನಿಟ್ಸ್ ಲೇಟಾಗಿ ಹೋಗಿದ್ರು. ಸರಿ ಏನು ಬೈದರೆ ಒಳಗೆ ಸೇರಿಸ್ಕೊಂಡಿದ್ದಾರೆ. ಏನು ಬೈದಲ್ಲ, ಒಂದು ದಿವಸ ಯಾಕೆ ಇಷ್ಟೊಂದು ಲೇಟಾಗಿ ಬರ್ತೀಯ ಅಂತ ಕೇಳ್ತಾರೆ. ಸಪೋರ್ಟ್ ಮಾಡಿದ್ದಾರೆ. SLC ಆಯಿತು. ಈಗ 9 ಪಾಸ್ ಮಾಡಿ SLCಗೆ ಬರ್ತಾ ಇದ್ದಾರಲ್ಲ, ಅವ್ರಿಗೆ ನಿನ್ನ ಕಡೆಯಿಂದ ಏನು ಟಿಪ್ಸ್ ಕೊಡ್ತೀಯಪ್ಪ? ನಾನು ಹೇಳೋದು ಏನು ಅಂದರೆ, ನಾನು ಒಂದು ಸ್ವಲ್ಪ ಲೇಟಾಗಿ ಅರ್ಥ ಮಾಡ್ಕೊಂಡೆ. ಬೇಗನೆ ನಾನು ಇನ್ನೊಂದು ಸ್ವಲ್ಪ ಸ್ಟೆಪ್ ತಗೊಂಡು ಇನ್ನೂ ಮಾರ್ಕ್ಸ್ ರೈಸ್ ಆಗೋದು ಅಂತ ನನಗನ್ನಿಸ್ತು. ಬೇಗ ಅವ್ರು ಏನು ಮಾಡಬೇಕು ಅಂದರೆ ಜಾಸ್ತಿ ಫೋಕಸ್ ಮಾಡಬೇಕು. ಟೀಚರ್ಸ್ ಏನು ಹೇಳ್ತಾರೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಅವತ್ತು ಮಾಡಿದ ಪಾಠ ಅವತ್ತೇ ಬಂದು ಓದಿ. ಅಂದರೆ ಅವ್ರು ಬಯೋಟಿಂಗ್ ಮೆಥಡ್ಗೆ ಹೋಗಬಾರ್ದು. ಅಂದರೆ ಅವರು ಅದನ್ನ ಅರ್ಥ ಮಾಡ್ಕೋಬೇಕು. ಅದು ಏನು ಕಾನ್ಸೆಪ್ಟು ಅಂತ ಅರ್ಥ ಮಾಡ್ಕೊಂಡ್ರೆ ಆನ್ಸರ್ ಬರೆಯೋಕೆ ಓನಾಗಿ ಈಸಿ ಆಗುತ್ತೆ. ಓನಾಗಿ ಆನ್ಸರ್ ಬರೆದ್ರೆ ಮಾರ್ಕ್ಸ್ ಸಿಗುತ್ತೆ. ನೀಟಾಗಿರ್ಬೇಕು. ಒಟ್ಟಿನಲ್ಲಿ ಸೆಂಟೆನ್ಸ್ ಫಾರ್ಮೇಷನ್ ಮಾಡೋದು ಕಲಿಬೇಕು. ನೀನು ಮೊಬೈಲ್ ಯೂಸ್ ಮಾಡ್ತಾ ಇದ್ದ? TV ಮೊಬೈಲ್ 3 ತಿಂಗಳು ಸ್ಟಾಪ್ ಮಾಡಿದ್ದೆ ಲಾಸ್ಟಲ್ಲಿ. ನಮ್ಮನೆ TV ಕರೆನ್ಸಿ ಹಾಕ್ಸ್ತೀನಿ ಅಂದರು. ಅಜ್ಜಿ ಇದ್ರು, ಅಜ್ಜಿಗೆ ನೋಡಬೇಕು. ನಮ್ಮ ಅಮ್ಮಾರ ಮನೆ ಎಲ್ಲೇ ಇರೋದು, ನಮ್ಮ ಅಮ್ಮಾರ ಅಮ್ಮಂದು. ಅವ್ರು TV ನೋಡಬೇಕು ಅಂತ ಬಂದರು. ನಾನಿಲ್ಲ, 3 ತಿಂಗಳು TV ನೋಡೋಂಗಿಲ್ಲ ಅಂತೇಳಿ TVನೇ ಹಾಕ್ಸಿರ್ಲಿಲ್ಲ. ಕರೆನ್ಸಿ 3 ತಿಂಗಳು ಹಾಕ್ಸಿರ್ಲಿಲ್ಲ ನಾನು. ಇಲ್ಲ, ಎಕ್ಸಾಮ್ ಮುಗಿಯೋವರೆಗೂ ಹಿಂದಿ ಬರೆದು ಬಂದಿದ್ದ ದಿವಸ ನಾನು ಹಾಕ್ಸ್ಕೊಂಡಿದ್ದ ಕರೆನ್ಸಿ. ಅಲ್ಲಿವರೆಗೂ ನಾನು 3 ತಿಂಗಳು ಕರೆನ್ಸಿನೂ ಹಾಕ್ಸಿರ್ಲಿಲ್ಲ, ಫೋನು ನೋಡಿರಲಿಲ್ಲ. ಅಂದರೆ ಬೇಜಾರಾದಾಗ ಒಂದು 15 ಮಿನಿಟ್ಸ್ ಫೋನ್ ನೋಡ್ತಿದ್ದೆ ಅಷ್ಟೇ. TV ಅಂತೂ ಹಾಕ್ಸಿರ್ಲಿಲ್ಲ 3 ತಿಂಗಳು ಲಾಸ್ಟಲ್ಲಿ. ನೀನು ಬೇರೆ ಆಕ್ಟಿವಿಟೀಸ್ ಏನೇನಿತ್ತು? ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಆಗಲಿ, ಕಲ್ಚರಲ್ ಆಕ್ಟಿವಿಟೀಸ್? ಸ್ಪೋರ್ಟ್ಸ್ಗೆ ಕಲ್ಚರಲ್ ಆಕ್ಟಿವಿಟೀಸ್ ಏನು ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಅಂದರೆ ನಾನು ಜಾಸ್ತಿ ಸ್ಟಡಿ ಕಡೆಗೆ ಇಂಟ್ರೆಸ್ಟ್ ಕೊಟ್ಟು. ಶಂಕರಪ್ಪ, ನೆಕ್ಸ್ಟ್ ನಿನ್ನ ಫ್ಯೂಚರ್ ಒಳ್ಳೇದಾಗಲಿ, ಚೆನ್ನಾಗಿ ಓದು. ಊರಿಗೊಂದು ಹೆಸರು ತಗೊಂಬ. ಅಮ್ಮ ಇದ್ದಾರನಪ್ಪ? ಅಪ್ಪ ಕೆಲ್ಸಕ್ಕೆ ಹೋಗಿದ್ದೀನಿ. ಅಮ್ಮ ಇದ್ದಾರಾ? ಅಮ್ಮ ಅಲ್ಲಿದ್ದಾರೆ. ಬಾ, ಅವ್ರನ್ನ ಕೇಳೋಣ ಏನೇ ಹೇಳ್ತಾರೆ ನಿಮ್ಮಮ್ಮ ನಿನ್ನ ಸಾಧನೆ ಬಗ್ಗೆ. ಅಮ್ಮ ನಮಸ್ಕಾರ. ನಮಸ್ತೆ. ಗ್ರಾಮೀಣ ಪ್ರತಿಭೆ ಮಗ ಜ್ಞಾನ ಭಾರತಿ ಶಾಲೆಗೆ ಟಾಪರ್ ಆಗಿದ್ದಾನೆ. ಅವನ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ನೀವು? ಏನಿಲ್ಲ, ತುಂಬಾ ಒಳ್ಳೆ ಮಗನ್ ಪಡೆದಿದ್ದೀವಿ. ತುಂಬಾ ಅಂದ್ರೆ ತುಂಬಾ ಕಷ್ಟವಿದ್ದು ಓದ್ಲೇಬೇಕು, ನಾನು ತೆಗಿಲೇಬೇಕು ನಾನು ಅಂತ ಕಾಂಪಿಟೇಷನ್ ಇಟ್ಕೊಂಡೆ. ಅವನು ನಾನು ತೆಗಿತೀನಿ, ನಾನು ಓದ್ತೀನಿ, ನಾನು ಇಷ್ಟು ಬಂದೇ ಬರುತ್ತೆ ನನಗೆ ಅಂತ ಅವನು ಮನಸ್ಸಲ್ಲಿ ಹೇಳಿದ್ದ. ಮನೇಲೂ ಹೇಳಿದ್ದ, ಅಮ್ಮ ಇಷ್ಟೇ ಬಂದೇ ಬರ್ತದೆ ಅಂತ. ತುಂಬಾ ಕಷ್ಟವಿದ್ದು 4 ಗಂಟೆಗೆ ಎದ್ದು ಬೆಳಗ್ಗೆ ಎದ್ದು ತಿರ್ಗಾ ಅಲ್ಲಿಂದ ಬಂದು ಅಲ್ಲಿಂದ ಬರೋ ಅಷ್ಟಕ್ಕೆ ಒಂದೊಂದು ದಿವಸ 8 ಗಂಟೆ ಆಗ್ಬಿಡೋದು. ತಿರ್ಗಾ ಒಂದೊಂದು ದಿವಸ ಯಾರನ್ನ ಬೈಕಲ್ಲಿ ಕರ್ಕೊಂಡ್ಬಂದ್ಬಿಡೋರು ಗೊತ್ತಿರೋರು, ಇಲ್ಲ ಅಂದ್ರೆ ನಡ್ಕೊಂಡ್ಬಂದು ತಿರ್ಗಾ 11 ಗಂಟೆ 10 ಗಂಟೆ ತನಕ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಇದನ್ನ ಮಾಡಿದ್ದೆ. ಮುಂದೆ ಅವ್ನ ಮುಂದೆ ಫ್ಯೂಚರ್ ಓದಲಿಕ್ಕೆ ಏನು ಸಪೋರ್ಟ್ ಮಾಡ್ತೀರಾ? ಓದೋಕ್ಕೆ ಸಪೋರ್ಟ್ ಮಾಡ್ತೀವಿ. ನಾವು ತುಂಬಾ ಬಡವರು, ಏನಂದ್ರೆ ನಮ್ಮ ಕೈಲಾದಷ್ಟು ಎಲ್ಲಿವರೆಗೂ ಆಗುತ್ತಾ ಅಲ್ಲಿವರೆಗೂ ಸಪೋರ್ಟ್ ಮಾಡ್ತೀವಿ. ಅವನು ಪ್ಲಾನ್ ಇಟ್ಕೊಂಡಿದ್ದಾನೆ, ನಾನು ಡಾಕ್ಟರ್ ಆಗ್ಲೇಬೇಕು ಅಂತ. ಏನೋ ಆದಷ್ಟು ಮಾಡ್ತೀವಿ, ಆದ್ರೆ ಏನಂದ್ರೆ ನಾವು ತುಂಬಾ ಬಡವರು, ಅಲ್ಲಿ ತನಕ ಇದನ್ ಮಾಡಕ್ಕಾಗಲ್ಲ. ಏನೋ ನಮ್ಮ ಕೈಲಾದಷ್ಟು ನಾವು ಎಲ್ಪ್ ಮಾಡಿ ಓದಿಸ್ತೀವಿ. ಥ್ಯಾಂಕ್ ಯು ಅಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಗ್ರಾಮೀಣ ಪ್ರತಿಭೆ, ಒಬ್ಬನೇ ಮಗ ಅವನು. ಅವ್ರ ತಂದೆ ತಾಯಿ ಕಷ್ಟಪಟ್ಟು ಮಗ ಓದಬೇಕು, ಚೆನ್ನಾಗಿ ಓದಲಿ ಅಂತ ಓದಿಸ್ತಾ ಇದ್ದಾರೆ. ಅವನ ಮುಂದಿನ ಭವಿಷ್ಯ ಚೆನ್ನಾಗಿರಲಿ. ಮತ್ತು ಅವನ ಯಾರಾದರೂ ಸಪೋರ್ಟ್ ಮಾಡೋವಂಥದ್ದಿದ್ದರೆ ದಯವಿಟ್ಟು ಇಂಥ ಪ್ರತಿಭೆಗೆ ಒಂದು ಬಡ ಕುಟುಂಬಕ್ಕೆ ಸಹಾಯ ಮಾಡಿ. ಅವನು ಡಾಕ್ಟರ್ ಓದಬೇಕು ಅಂತ ಇದ್ದಾನೆ, ಹೆಲ್ಪ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವ್ಯ ಎಸ್ ರಾವ್.
ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ನಾನು ಮೊದಲು ಲೂನಾಲ್ ಓಡಾಡ್ತಿದ್ದೆ, ಆಮೇಲೆ ಒಂದು TVS 50 ತಗೊಂಡೆ, ಆಮೇಲೆ ಒಂದು ಬೈಕು, ನಂತರ ಒಂದು ಪ್ರೀಮಿಯರ್ ಪದ್ಮಿನಿ, ಆಮೇಲೆ ಒಂದು ಮಾರುತಿ ಎಸ್ಟೀಮ್, ಅದೊಂದು 9 ವರ್ಷ ಆಯಿತು, ನಂತರ ಒಂದು ಸ್ಕೋಡಾ, ಈಗ ಇನ್ಯಾವುದೋ ಕಾರು. ಈ ಥರ ಎಲ್ಲರ ಲೈಫು ಶುರು ಆಗೋದು ಸಿಂಪಲ್ ಆಗಿ ಒಂದು ಸೈಕಲಲ್ಲಿ ಶುರುವಾಗಿ ಸ್ಟೆಪ್ ಬೈ ಸ್ಟೆಪ್ ಬೆಳೀತಾ ಹೋಗ್ತೀವಿ. ಬಟ್ ಇದೆಲ್ಲ ಆಗಕ್ಕೆ ನನಗೆ 30 ವರ್ಷ ಆಯಿತು. ಒಂದೊಂದು ಹಂತದಲ್ಲಿ ನಾವು ಯೋಚನೆ ಮಾಡೋ ರೀತಿನೇ ಬೇರೆ ಥರ ಇರುತ್ತೆ. ಅಂದರೆ ಮೊದಲು 2 ಲಕ್ಷ ರೂಪಾಯಿ ಬ್ಯಾಂಕಲ್ಲಿದ್ದರೆ ಸಾಕಪ್ಪ, ಆಮೇಲೆ ಸಾಲಲ್ಲ 8 ಲಕ್ಷ ಬೇಕು, ನಂತರ ಇನ್ನೂ ಕನಸು ದೊಡ್ಡದಾಯಿತು. ಹೀಗೆ ಮೊದಲು ಹೊಟ್ಟೆಗಾಗಿ ಹೋರಾಟ ಆಗುತ್ತೆ, ಆಮೇಲೆ ಸುರಕ್ಷತೆ, ಮನೆ ಕಟ್ಟಬೇಕು ಅಂತ ಅನ್ಸುತ್ತೆ, ನಂತರ ಪ್ರೀತಿ, ಪ್ರೇಮ, ಹೆಂಡತಿ, ಮಕ್ಕಳು ಅನ್ನೋದ್ ಕಡೆ ಮನಸ್ಸಾಗುತ್ತೆ, ಮಧ್ಯದಲ್ಲಿ ಈ ಪ್ರಶಸ್ತಿ, ಪುರಸ್ಕಾರಗಳು ನಮ್ಮನ್ನ ಗಮನ ಸೆಳೆಯುತ್ತೆ, ಕೊನೆಗೆ ನೆಮ್ಮದಿ, ಸಂತೋಷ, ಸಮಾಜಕ್ಕೆ ಏನಾದ್ರು ಕೊಡಬೇಕು ಅಂತ ಅನ್ಸಕ್ ಶುರುವಾಗುತ್ತೆ. ಈ ಒಂದೊಂದು ಹಂತದಲ್ಲಿ ನಮ್ಮ ಆಸೆಗಳು, ಅಗತ್ಯಗಳು, ಆದ್ಯತೆಗಳು ಏನೇನಾಗಿರುತ್ತೆ, ಒಂದು ಹಂತದಿಂದ ಮುಂದಿನ ಹಂತಕ್ಕೆ ಸುಲಭವಾಗಿ ಏರುವುದು ಹೇಗೆ ಅನ್ನೋದನ್ನ ಒಂದು ಸರಳವಾದ ರೀತಿಯಲ್ಲಿ ಹೇಳಕ್ ಹೊರಟಿದ್ದೀನಿ ಪುಸ್ತಕ ರೂಪದಲ್ಲಿ. ಹೆಸರು ಪ್ರೀತಿಯಿಂದ ರಮೇಶ್. ಸಮಯ ಮಾಡ್ಕೊಂಡು ಓದಿ, ಇದರಿಂದ ನಿಮ್ಮ ಜೀವನ ಬದಲಾಗಬಹುದು. ಯಾಕಂದ್ರೆ ಇದರಲ್ಲಿರೋ ವಿಷಯಗಳಿಂದ ನನ್ನ ಜೀವನ ಬದಲಾಯಿತು.